ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದೆ. ಹಾಗೆ ಇವತ್ತು 11 o'clock ಕರೆಂಟ್ ಇದ್ದಿದ್ದರಿಂದ ಅಷ್ಟೊತ್ತಿನ ಮೇಲೆ 1 o'clock ಮೇಲೆ ನಾನು ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದೆ. ಇವಾಗ ಬೇಸಿಗೆ ಇರೋದ್ರಿಂದ ಗಿಡಗಳೆಲ್ಲ ಬಾಡ್ತಾ ಇರ್ತವೆ, ಅದರಿಂದ ಚೆನ್ನಾಗಿ ನೀರು ಕೊಟ್ಟಷ್ಟು ಚೆನ್ನಾಗಿರ್ತವೆ. ಅದರಿಂದ ಇಷ್ಟೊತ್ತಿನ ಮೇಲೆ ನೀರು ಹಾಕೋಣ ಅಂತ ಅಂದ್ಕೊಂಡು, ನನಗೆ ರೋಸ್ ಗಿಡ ಅಂದರೆ ತುಂಬ ಇಷ್ಟ. ಹಾಗೆ ನೀರು ಹಾಕ್ತಾಯಿದ್ದೆ. ಅಷ್ಟಕ್ಕೆ ಅದೆಲ್ಲ ಮುಗಿಸ್ಬರೋ ತನಕ ಈ ಕೊಂಗಳ್ಳಿ ಬೆಟ್ಟಕ್ಕೆ ಹೋಗಿದ್ದ ಗಾಡಿಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನೋಡೋಣ ಅಂತ ಕೂತ್ಕೊಂಡ್ವಿ, ನಾನು ಮತ್ತು ನನ್ನ ಮಗ ಇಬ್ಬರು ಊಟ ಮಾಡಿಕೊಂಡು. ನೋಡಿ, ಈ ವಿಡಿಯೋದಲ್ಲಿ ನೋಡ್ಬೋದು ಸ್ಟಾರ್ಟ್ ಆದವು, ಅದನ್ನು ನೋಡ್ತಾ ಕೂತ್ಕೊಂಡ್ವಿ. ಹಾಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಅವಕ್ಕೆ ಬೇಕಾದ ಮೇವು ಮತ್ತು ಎಲ್ಲನೂ ಅವರು ಫಸ್ಟೇ ತಂದು ಇಟ್ಕೊಂಡಿರ್ತಾರೆ. ಗಾಡೀಲಿ ಏನೇನು ಬೇಕು ಎಲ್ಲನೂ ಅದನ್ನು ಕವರ್ ಮಾಡಿ. ತುಂಬ ಜನ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಹೋಗ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಎಷ್ಟು ಗಾಡಿ ಹೋಗ್ತವೆ ಅಂದರೆ ಹೆಚ್ಚು ಕಮ್ಮಿ 100 ಗಾಡಿ ಹೋಗಿರ್ಬೋದು ಅನಿಸುತ್ತೆ ಇವತ್ತು. ಅಷ್ಟೊಂದು ಗಾಡಿ ಆ್ಯಂಡ್ ಬೈಕ್ಗಳು, ಆಮೇಲೆ ಕಾರು, ಅವ್ರ ಜೊತೆ ಹೋಗೋದು, ನಡ್ಕೊಂಡು ಹೋಗೋರು ಎಷ್ಟೊಂದು ಜನ ಹೋಗ್ತಾಯಿದ್ರು. ಮತ್ತು ಅವರು ಹುಲ್ಲಿಟ್ಕೊಂಡಿದ್ದಾರೆ ಅನಿಸುತ್ತೆ, ಅದು ನೆಲ್ಲುಲ್ಲು ಇರ್ಬೋದು. ನಮ್ಮ ಕಡೆ ಅದು ಸಿಗಲ್ಲ. ಅವ್ರ ಕಡೆ ಅವರು ಮೋಸ್ಟ್ಲಿ ನಂಜನಗೂಡು ಸೈಡವರು ಅಥವಾ ಮೈಸೂರು ಸೈಡವರು ಇರ್ಬೋದೇನೋ, ಅದರಿಂದನೇ ನೆಲ್ಲುಲ್ಲು ತಂದಿದ್ದಾರೆ. ಹಾಲ್ಟ್ ಆಗ್ತಾರಲ್ವಾ, ಒಂದು ಹೋಗೋ ತನಕ ಒಂದು 3-4 days ಆಗುತ್ತೆ ಅವ್ರು ಬಂದಿದ್ದು ಹೋಗೋ ತನಕ. ಅಷ್ಟರಿಂದ ಮೇವನ್ನೆಲ್ಲ ಇಟ್ಕೊಂಡಿರ್ತಾರೆ ಅವರು. ಹಾಗೆ ನನ್ನ ಮಗ ಮತ್ತು ನಾನು ನೋಡ್ತಾ ಕೂತಿದ್ವಿ. ನಮ್ಮ ಮನೆ ಕ್ಯಾಟ್ ಬರ್ತಾಯಿತ್ತು, ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಹೋದರೆ ತಾನೂ ಆ ಕಡೆ ಈ ಕಡೆ ಹೋಗ್ತಾಯಿದ್ದೆ, ವಾಕಿಂಗ್ ಮಾಡ್ತಾಯಿದ್ದೆ ನನ್ನ ಜೊತೆ. ಹಾಗೆ ಬಿಟ್ಟೆ. ಆಮೇಲೆ ಅದಕ್ಕೆ ಬೇಬಿ ಆಗಿದೆ ಅಲ್ವಾ, ನೋಡೋದಕ್ಕೆ ಹೋಗ್ತಾ ಇರ್ಬೋದು. ಹಾಗೆ ಮತ್ತೆ ಬರ್ತಾಯಿದ್ವು, ಅಂದರೆ ಒಂದೇ ಸರಿ ಬರ್ತಾಯಿಲ್ಲ. ಒಂದು 1/4 ಗಂಟೆ ಬಿಟ್ಟು ಇನ್ನೊಂದು ಸ್ವಲ್ಪ ಗಾಡಿಗಳು ಬರ್ತಾಯಿದ್ವಿ. ಒಂದು 1/4 ಗಂಟೆ ಟೈಮ್ ಬಿಟ್ಟು ಮತ್ತೆ ಒಂದು 10 ಗಾಡಿ ಬರ್ತಾಯಿದ್ದಾವೆ. ಹಾಗೆ ಬರ್ತಾಯಿದ್ವು. ಒಂದೇ ಸರಿ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ವಿಡಿಯೋ ಮಾಡೋದಕ್ಕೆ ನನಗೆ. ಬಟ್ ಹಾಗೆ ಬರಲಿಲ್ಲ. ಒಂದೊಂದು ಗಾಡಿ ಒಂದು ಸ್ವಲ್ಪ ಜನ ನಿಧಾನಕ್ಕೆ ಬರ್ತಾಯಿದ್ರು, ಸ್ವಲ್ಪ ಜನ ಫಾಸ್ಟಾಗಿ ಬರ್ತಾಯಿದ್ರು. ಅದರಿಂದ ನಿಧಾನಕ್ಕೆ ಬಂದಾಗ ಯಾವಾಗ ಗಾಡಿ ಬರುತ್ತೋ ಆವಾಗ ವೀಡಿಯೋ ಮಾಡ್ತಾಯಿದ್ದೆ ನಾನು ಕೂತ್ಕೊಂಡು. ನಾನು ಮತ್ತು ನನ್ನ ಮಗನಿಗೆ ತುಂಬಾ ಇಷ್ಟ ಗಾಡಿಗಳು ನೋಡೋದು ಅಂತ ಅಂದರೆ, ಅದರಿಂದ ಅವನು ಹೋಗೋದಕ್ಕೂ ಬಿಡಲಿಲ್ಲ. ಹಾಗೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಕೊಂಗಳ್ಳಿ ಬೆಟ್ಟಕ್ಕೆ ಅಂದರೆ ಗಂಡು ಮಕ್ಕಳು ಹೋಗೋದಲ್ವಾ, ಎತ್ತಿನ ಗಾಡಿ ಕಟ್ಟೋದು ಅಂದರೆ ಕಾರ್ತಿಕ್ ಮಾಸದಲ್ಲಂತೂ ತುಂಬ ಜನ ಹೋಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ, ಬಟ್ ತುಂಬ ಅಂದರೆ ತುಂಬ ಜನ, ಒಳ್ಳೆ ದಿನಗಳಿರ್ತಾವಲ್ವಾ ಅದರಿಂದ ಹೋಗ್ತಾರೆ ಅನಿಸುತ್ತೆ. ಕಾರ್ತಿಕ ಟೈಮಲ್ಲಿ ತುಂಬ ಗಾಡಿಗಳು ಬರ್ತವೆ, ಯಾವಾಗಲೂ ನೋಡ್ತಾ ಇರ್ತೀವಿ ನಾವು. 2 ಕಣ್ಣು ಸಾಲೋದೇ ಇಲ್ಲ ಅನಿಸುತ್ತೆ ಈ ಗಾಡಿಗಳನ್ನು ನೋಡೋದಕ್ಕೆ. ಹಾಗೆ ಅಲ್ಲಿ ಹೆಣ್ಣು ಪರ್ಸೇ ಇಲ್ಲ, ಅದರಿಂದ ಗಂಡು ಮಕ್ಕಳು ಮಾತ್ರ ಹೋಗೋದು. ಚಿಕ್ಕ ಮಕ್ಕಳು ಎಲ್ಲ ಹೋಗ್ತಾರೆ. ಗಂಡು ಮಕ್ಕಳು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ಗಾಡ್. ನನ್ನ ಪ್ರಕಾರ ನಾನೇನು ಕೇಳ್ಕೊಂಡಿರೋದು ಕೂಡ ಅಲ್ಲಿ ಈಡೇರಿದೆ. ಅದರಿಂದ ಯಾರೇ ಏನು ಕೇಳಿದ್ರು ಕೂಡ ಈಡೇರುತ್ತೆ ಅಲ್ಲಿ. ತುಂಬ ಗಾಡಿಗಳು ಹೋಗ್ತಾಯಿದ್ವು. ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅವ್ರಿಗಿಷ್ಟ ಅದಿರೋ ಫೋಟೋಸ್ಗಳನ್ನು ಹಾಕಿರ್ತಾರೆ ಗಾಡಿಯಲ್ಲಿ. ನೆಲ್ಲುಲ್ಲು ಎಲ್ಲನೂ ತಗೊಂಡು ಹೋಗ್ತಾರೆ. ಹಾಗೆ ಅಲ್ಲಿ ಪರ್ಪೆ ಮಾಡಿ ಎಲ್ಲರಿಗೂ ಊಟ, ಅಡುಗೆ ಎಲ್ಲ ಮಾಡಿ ಎಲ್ಲರಿಗೂ ಊರವ್ರು ಯಾರ್ಯಾರು ಹೋಗಿರ್ತಾರೆ ಎಲ್ಲರಿಗೂ ಊಟ ಹಾಕಿ ಆಮೇಲೆ ಪೂಜೆನೆಲ್ಲ ಮುಗಿಸಿ ಬರ್ತಾರೆ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಬರಬೇಕಾದ್ರೆ ಎತ್ತುಗಳು ಅಷ್ಟೊಂದು ಅಲಂಕಾರ ಮಾಡಿದ್ದಾರೆ. ನೋಡ್ಬೋದು ನೀವು ಎಷ್ಟೊಂದು ಸ್ಪೀಡಾಗಿ ಹೋಗ್ತಾಯಿದ್ದಾರೆ. ಒಬ್ರಿಗಿಂತ ಒಬ್ಬರು ಬಾಜಿ ಮೇಲೆ ಹೋಗ್ತಾಯಿದ್ದಾರೆ. ಬಟ್ ಬಾಜಿ ಮೇಲೆಲ್ಲ ಹೋಗೋದು ಅಷ್ಟೊಂದು ಸರಿಯಲ್ಲ, ಬಟ್ ನಿಧಾನಕ್ಕೆ ಹೋಗ್ಬೋದು ಅಲ್ವಾ ಅವರು. ಅದೊಂದು ನನಗೆ ಅನ್ನಿಸ್ದ ಅಭಿಪ್ರಾಯ ಅಷ್ಟೇ. ಇವರೆಲ್ಲ ಸುಮಾರು ಜನ ನಿಧಾನಕ್ಕೆ ಹೋಗ್ತಾಯಿದ್ದಾರೆ. ಆ್ಯಂಡ್ ಬೈಕ್ಗಳು ತುಂಬ ಹೋಗ್ತವೆ, ಕಾರು ಹೋಗ್ತವೆ, ಹಾಗೆ ಬಸ್ಸು, ತುಂಬ ಜನ ಹೋಗ್ತಾರೆ. ಕೊಂಗಳ್ಳಿ ಬೆಟ್ಟಕ್ಕೆ ಹೋಗೋದು ಕಾರ್ತಿಕ್ ಟೈಮಲ್ಲಂತೂ ಎಷ್ಟೊಂದು ಜನ ಹೋಗ್ತಾರೆ ಅಂದರೆ, ಎಷ್ಟೊಂದು ಗಾಡಿಗಳು ಹೋಗ್ತವೆ ಅಂದರೆ ಲೆಕ್ಕನೇ ಇಡೋಕ್ಕಾಗಲ್ಲ. ದಿನಕ್ಕೆ ಒಂದು 200 ಗಾಡಿ ಹೋಗ್ಬೋದು ಅನಿಸುತ್ತೆ ಆ ಟೈಮಲ್ಲಿ. ಅಷ್ಟೊಂದು ಡೈಲಿ ನಮಗೆ ಹೋಗ್ಬೇಕಾದ್ರೆ ಗೊತ್ತಾಗುತ್ತಲ್ಲ, ನಾವು ರೋಡ್ ಪಕ್ಕದಲ್ಲೇ ಇರೋದ್ರಿಂದ ದಿನ ನೋಡೋದೆ ನಾವು ಗಾಡಿಗಳನ್ನು.
ಅದರಿಂದ ನನ್ನ ಮಗನಿಗೆ ತುಂಬ ಕ್ರೇಜು ಅಂತಲೇ ಹೇಳ್ಬೋದು. ಅವ್ನು ನೋಡೋದು ಅಂದರೆ ತುಂಬ ಇಷ್ಟ. ಯಾಕಂದರೆ ಡೈಲಿ ನೋಡಿ 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 ರೂಢಿ ಆಗ್ಬಿಟ್ಟಿದೆ ನಮಗೆ. ಆ ಟೈಮಲ್ಲಿ ಮತ್ತು ಮದುವೆ ಸೀಸನ್ ಇವಾಗಲೂ ತುಂಬ ಹೋಗ್ತವೆ. ಅಂದರೆ ಕಾರ್ತಿಕಕ್ಕೆ ಜಾಸ್ತಿ. ಕಾರ್ತಿಕ 1 ಮಂತ್ ಫುಲ್ ಹೋಗ್ತಾರೆ. ಅಷ್ಟೊಂದು ಜನ ಅಲ್ಲಿಗೆ ಹೋಗೋದು. ಆಮೇಲೆ ನನ್ನ ಮಗ ಡೋಲ್ ಬಾರಿಸ್ತಾ ಇದ್ದ, ಹಾಗೆ ಅದನ್ನು ನೋಡ್ತಾ ನಾನು ಕೂತಿದ್ದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗೆ ನೀವು ಫಾಲೋ ಮಾಡಿದರೆ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋ. ಪ್ಲೀಸ್ ಫಾಲೋ ಮಾಡಿ.